ಬ್ಯಾಟರ್ನ ಕಳಿಸ್ಬೇಕು. ಸ್ಟ್ರೈಕರ್ಸ್ ಲಿಂಗಂನಲ್ಲಿ ಆರಂಭಿಕ ಆಟಗಾರರಾಗಿ ಸ್ಟ್ರೈಕ್ನಲ್ಲಿ ಅತ್ಹಾರ್, ನಾನ್ ಸ್ಟ್ರೈಕ್ನಲ್ಲಿ ಖಾಲಿದ್. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಖಾಲಿದ್. SLV ಮತ್ತು ಜಯ ಹನುಮಾನ್ ತಂಡದ ಸದಸ್ಯರ ಗಮನಕ್ಕೆ ಉಪಹಾರ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ತಾವುಗಳು ಊಟ ಮಾಡಿ ಸರ್, ದಯವಿಟ್ಟು ಸ್ವಚ್ಛ ಕನ್ನಡದಲ್ಲಿ. ಮೊದಲನೇ ಓವರ್ನ ಮೊದಲನೇ ಚಾಲ್ತಿಯಲ್ಲಿ ಬಲವಾದ ಹೊಡೆತದಲ್ಲಿ ಕ್ಯಾಚ್ ಆಗುವ ಸಂಭವ. ಕ್ಷೇತ್ರ ರಕ್ಷಕನ ಬೊಗಸೆ ಸೇರಿದ ಚೆಂಡು ಇಲ್ಲಿ ಆರಂಭಿಕ ದಾಂಡಿಗನ ಬಲಿಯನ್ನು ಪಡಿತಾ ಇದೆ. ಖಾಲಿದ್ ಶೂನ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಮೊದಲನೇ ಸತದಲ್ಲಿ ಅಜರ್ ತೀವ್ರ ಮಟ್ಟದ ಆಘಾತವನ್ನು ನೀಡ್ತಾ ಇದ್ದಾರೆ ಸ್ಟ್ರೈಕರ್ಸ್ ಲಿಂಗಮ್ಮನ ಹಳ್ಳಿ ತಂಡಕ್ಕೆ. ಆನಂದ ಏನದು ತೆರವಾದ ಸ್ಥಾನವನ್ನ ತಲ್ಹಾ. ಅರಳಿಸರ್ ಖಾತೆ ಎರಡನೇ ಎಸ್ತಕ ಬಲವಾದ ಹೊಡೆತ, ರನ್ ಔಟ್ ಆಗುವ ಸಂಭವ. ಯಾವುದೇ ರನ್ ಗಳಿಕೆ ಇಲ್ಲದೆ ಎರಡನೆಯ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಇಲ್ಲಿ ಶೂನ್ಯಕ್ಕೆ 2 ವಿಕೆಟ್ಗಳು ಆರಂಭಿಕ ಆಟಗಾರನ ನಿರ್ಗಮನವನ್ನು ಕಾಣ್ತಾ ಇದ್ದೀವಿ. ತೆರವಾದ ಸ್ಥಾನವನ್ನು ಕಿರಣ್ ತುಂಬುತ್ತಾ ಇದ್ದಾರೆ. ತೆರವಾದ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. 2 ವಿಕೆಟ್ ಸತತ ವಿಕೆಟ್ಗಳೊಂದಿಗೆ ತೀವ್ರ ಮಟ್ಟದ ಆಘಾತವನ್ನು ನೀಡ್ತಾ ಇದ್ದಾರೆ ಅಜರ್. ಇಲ್ಲಿ ಅಜರ್ ಆನ್ ಹ್ಯಾಟ್ರಿಕ್. ಇಲ್ಲೊಂದು ಮತ್ತೊಂದು ಕ್ಯಾಚ್ ಆಗುವ ಸಂಭವ. ಕೈ ತಪ್ಪಿದ ಕ್ಯಾಚ್ ಒಂಟಿ ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡ್ತಾ ಇದೆ. ಒಂಟಿ ಓಟದ ಮುಖಾಂತರ ತಮ್ಮ ಖಾತೆಯನ್ನ ಅಧಿಕೃತವಾಗಿ ತೆರೆದುಕೊಳ್ತಾ ಇದ್ದಾರೆ ಸ್ಟ್ರೈಕರ್ಸ್ ಲಿಂಗಮ್ಮನ ಹಳ್ಳಿ. ಸ್ಟ್ರೈಕ್ ನಲ್ಲಿ ಕಿರಣ್, ಮತ್ತೊಂದು ಬಲವಾದ ಹೊಡೆತ, ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಕಿರಣ್ ಖಾತೆ ಬೌಂಡರಿ ಮುಖಾಂತರ ತೆರೆದುಕೊಳ್ತಾ ಇದೆ. ಇಲ್ಲಿ ಆಕರ್ಷಕ ಶೈಲಿಯ ಹೊಡೆತ, ಎಡಗೈ ದಾಂಡಿಗನ ಬ್ಯಾಟ್ನಿಂದ ಚಿಮ್ಮಿದ ಚೆಂಡು ಬೌಂಡರಿಯ ಗೆರೆಯನ್ನು ದಾಟಿ ಕೊನೆ 2 ಎಸೆತಗಳು ಬಾಕಿ. ಅಜರ್ ಖಾತೆಯ ಕೊನೆ 2 ಎಸೆತಗಳು ಬಾಕಿ. ಬೌಂಡರಿ ಸಿಡಿಸಿದ ಆತ್ಮವಿಶ್ವಾಸದಲ್ಲಿ ಕಿರಣ್ ಸ್ಟ್ರೈಕಿಂಗ್ ಭಾಗದಲ್ಲಿ. ಅಜರ್ ಖಾತೆ 5ನೇ ಎಸೆತ. ಉತ್ತಮ ಶೈಲಿಯ ಬ್ಯಾಟಿಂಗ್ ಪ್ರದರ್ಶನ. ಇಲ್ಲಿ ಫೀಲ್ಡಿಂಗ್ ವಿಭಾಗದಲ್ಲಿ ಮಹೇಶ್ ಮಿಂಚುತ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಫೀಲ್ಡಿಂಗ್ ಮಹೇಶ್, ಮೈಸೂರು ಮಹೇಶ್. ಖ್ಯಾತಮಾರ್ನ ಹಳ್ಳಿ ಮಹೇಶ್ ತಂಡದ ಕಪ್ತಾನರು ಕೂಡ. ಒಂದು ಚುಕ್ಕೆ ಎಸೆತ ದಾಖಲಾಗ್ತಾ ಇದೆ. ಚುಕ್ಕೆ ಎಸೆತದೊಂದಿಗೆ ಓವರ್ನ ಮುಕ್ತಾಯ. ಅಂಪೈರ್ ಓವರ್ನ ಮುಕ್ತಾಯದ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 6. ಎಷ್ಟು ವಿಕೆಟ್?
2 ವಿಕೆಟ್ ನಷ್ಟಕ್ಕೆ 6 ಎಸೆತಗಳಲ್ಲಿ 6 ರನ್ಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು 2 ವಿಕೆಟ್ಗಳನ್ನು ಪಡೆದು ಅಜರ್ ಅವರು ತಮ್ಮ ಓವರನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ತೆರವಾದ ಅಜರ್ ಅವರ ಸ್ಥಾನವನ್ನು ಅಜರ್ ಶಾಹಿದ್ ಶಾಹಿದ್ ವಿಶಿಷ್ಟ ಶೈಲಿಯ ಬೌಲರ್ ಅಂತಾನೆ ಹೇಳ್ಬೋದು. ಶಾಹಿದ್ ತಮ್ಮ ವಿಶಿಷ್ಟ ಶೈಲಿಯ ಬೌಲಿಂಗ್ ಮುಖಾಂತರ ಕ್ರಿಕೆಟ್ ಪ್ರೇಮಿಗಳಿಗೆ ಚಿರಪರಿಚಿತರು. ಶಾಹಿದ್ ಬೌಲಿಂಗ್ ಭಾಗದಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೊದಲನೇ ಎಸೆತ ಚುಕ್ಕಿಯಾಗಿ ಪರಿವರ್ತನೆಗೊಂಡು ಯಾವುದೇ ಅಂಕಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡ್ತಾ ಇಲ್ಲ ಶಾಹಿದ್. 2ನೇ ಬಾರಿಗೆ ಬಲವಾದ ಹೊಡೆತದ ಯತ್ನ, ಆದರೆ ಚೆಂಡು ದಾಂಡಿನ ಸ್ಪರ್ಶ ಕಾಣ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ದಾಂಡಿಗರ ಮೇಲೆ ತಮ್ಮ ಹಿಡಿತವನ್ನು ಮತ್ತಷ್ಟು ಬಲಪಡಿಸಿಕೊಳ್ತಾ ಇದ್ದಾರೆ ಶಾಹಿದ್. ಇಲ್ಲಿ ಮೂರನೇ ಎಸೆತ ಶಾಹಿದ್ ಕಿರಣ್ ಆಕರ್ಷಕ ಶೈಲಿಯ ಹೊಡೆತ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲಿ ಬೌಂಡರಿಯ ಹೊರಭಾಗದಲ್ಲಿ ಭೂಸ್ಪರ್ಶವನ್ನ ಕಾಣ್ತಾ ಇದೆ. ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಮೊದಲ ಓವರ್ನಲ್ಲಿ ಬೌಂಡರಿ ಸಿಡಿಸಿದ್ದ ಕಿರಣ್ 2ನೇ ಓವರ್ನಲ್ಲಿ ಸಿಕ್ಸರ್ನೊಂದಿಗೆ ಶಾಹಿದ್ ಖಾತೆ ಮತ್ತೊಂದು ಎಸೆತ. ಆಕರ್ಷಕ ಶೈಲಿಯ ಹೊಡೆತ. ಇಲ್ಲಿ ಒಂಟಿ ಓಟದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 13ಕ್ಕೆ ಏರ್ತಾ ಇದೆ. ದಾಳಿಯಲ್ಲಿ ಶಾಹಿದ್ ಮತ್ತೊಮ್ಮೆ ವೈಡ್. ಅಂಪೈರ್ರಿಂದ ವೈಡ್ನ ಸೂಚನೆಯನ್ನು ಕಾಣ್ತಾ ಇದ್ದೀವಿ. ಒಂದು ವ್ಯತಿರಿಕ್ತ ರನ್ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ದಾಳಿಯಲ್ಲಿ ಶಾಹಿದ್ ಖಾತೆಯ 5ನೇ ಎಸೆತ ಚಾಲ್ತಿಯಲ್ಲಿ. ನೋಬಲ್ನ ಘೋಷಣೆಯನ್ನು ಕಾಣ್ತಾ ಇದ್ದೀವಿ. ನೋ ರನ್ ಪ್ಲಸ್ 1 2 ಅಂಕಗಳ ಸೇರ್ಪಡೆ. ಫ್ರೀ ಹಿಟ್ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂಪೈರ್. ತೀರ್ಪುಗಾರಿಕೆ ವಿಭಾಗದಲ್ಲಿ ಗೌರವ್. ಶಾಹಿದ್ ಅವರ ಮತ್ತೊಂದು ದಾಳಿ, ಮತ್ತೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ಶಾಹಿದ್ ಖಾತೆಯ ಕೊನೆ ಎಸೆತ ಬಾಕಿ. ಘಟಾನುಘಟಿ ಆಟಗಾರರನ್ನ ಒಳಗೊಂಡಿರುವಂತಹ ಸ್ಥಳೀಯ ಪ್ರಾಯೋಜಕತ್ವದ HK11 ಚುಕ್ಕಿ ಎಸೆತದ ಮೂಲಕ ಓವರ್ನ ಮುಕ್ತಾಯ ಮಾಡುತ್ತಿದ್ದಾರೆ. 1 ವೈಡ್ 1 ನೋ ಬಾಲ್ನ ಒಳಗೊಂಡ 10 ರನ್ಗಳು. ತಂಡದ ಮೊತ್ತ 17. ಎರಡನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 17. ಮೂರನೇ ಓವರ್ಗಾಗಿ ಆನಂದ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ HK11. ಟೈಮರ್ ಚಾಲ್ತಿಯಲ್ಲಿದೆ. ಎರಡೂ ತಂಡದ ಕಪ್ತಾನರು ಗಮನಿಸಬೇಕು. ಟೈಮರ್ ಮೀರಿದಲ್ಲಿ ಅಂಪೈರ್ ತಗೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವುಗಳು ಬದ್ಧರಾಗಿರಬೇಕು. ಆನಂದ್ ಅವರ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ಬಲವಾದ ಹೊಡೆತಕ್ಕೆ ಯತ್ನ, ದಾಂಡಿಗನನ್ನ ವಂಚಿಸಿದ ಚೆಂಡು ನೇರವಾಗಿ ಗೂಟಕ್ಕೆ. ಕ್ಲೀನ್ ಬೌಲ್ಡ್ ಮುಖಾಂತರ ಅಥಾರ್
ಅಥಾರ್ ಅವರ ಬಲಿಯನ್ನು ಕ್ಲೀನ್ ಮುಖಾಂತರ ಪಡೆಯಲಾಗ್ತಾ ಇದೆ. ತೆರವಾದ ಅಥಾರ್ ಅವರ ಸ್ಥಾನವನ್ನ ಇನ್ಸಾಮ್ ತುಂಬುತ್ತಾ ಇದ್ದಾರೆ. ಆನಂದ್ ಅವರ ಎರಡನೇ ಎಸೆತ ಚುಕ್ಕಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಇಲ್ಲಿ ಅಂಕಿಅಂಶ ಪಟ್ಟಿ 17ಕ್ಕೆ ಸೀಮಿತಗೊಳ್ತಾ ಇದೆ. ಸ್ಟ್ರೈಕ್ನಲ್ಲಿ ಇನ್ಸಾಮ್, ಮೂರನೇ ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಎಡೋಟೆಡ್ ಬಾಲ್. ಇನ್ಸಾಮಿಂದ ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ವಂಚಿಸಿ ನುಗ್ಗಿದ ಚೆಂಡು ಗೂಟ ರಕ್ಷಕನ ಕೈಯಲ್ಲಿ ಭದ್ರವಾಗಿ ಸೇರಿ ಚುಕ್ಕಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ಸ್ಥಳೀಯ ಕಾಂಗ್ರೆಸ್ ನೇತಾರರು ಶ್ರೀಯುತ ಹರೀಶ್ ಜೋಡಿದಾರ್ ಅವರ ಮಾಲೀಕತ್ವದ HK11 ಈ ಪಂದ್ಯಕೂಟದ ಪ್ರಾಯೋಜಕರಲ್ಲೊಬ್ಬರು ಶ್ರೀಯುತ ಹರೀಶ್ ಜೋಡಿದಾರ್ ಅವರ ಮಾಲೀಕತ್ವದ HK11 ಬಹಳಷ್ಟು ಘಟಾನುಘಟಿ ಆಟಗಾರರನ್ನು ಒಳಗೊಂಡಂತ ತಂಡ. ಬಲವಾದ ಹೊಡೆತ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಸೀದಾ ಸೀಮಾ ರೇಖೆ ಅವರ ಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಇನ್ಸಾಮ್ ಅವರ ದಾಂಡಿನಿಂದ ಸಿಡಿದ ಚೆಂಡು ಸೀದಾ ಸೀಮಾ ರೇಖೆ ಅವರ ಭಾಗದಲ್ಲಿ. ಈ ಇನ್ನಿಂಗ್ಸ್ ನ ಎರಡನೇ ಸಿಕ್ಸರ್ ದಾಖಲಾಗ್ತಾ ಇದೆ ಇನ್ಸಾಮ್ ಬ್ಯಾಟ್ ಮುಖಾಂತರ. ತಂಡದ ಮೊತ್ತ 23, 3 ವಿಕೆಟ್ ನಷ್ಟಕ್ಕೆ. ಅದನ್ನೇ ಕೇಳ್ತಾರೆ. ಎರಡನೇ ಬಾರಿಗೆ ಅಜರ್ ದಾಳಿಯಲ್ಲಿ ಅಜರ್ ಅದರ ಖಾತೆಯ ಮತ್ತೊಂದು ಎಸೆತ ಇಲ್ಲಿ ಚುಕ್ಕಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಮೊದಲನೇ ಎಸೆತ ವೈಡ್, ಎರಡನೇ ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಏನು ಪೆನ್ ಇದೆ ನನ್ನ ಬ್ಯಾಗಲ್ಲಿ ಇದೆ, ನನ್ನ ಬ್ಯಾಗಲ್ಲಿ ಅಡಿಲ್ ನನ್ನ ಬ್ಯಾಗ್ ಇದೆ. ಮತ್ತೊಂದು ವೈಡ್ ಅಜಾರ್ ಮುಖಾಂತರ ಎದುರಾಳಿ ತಂಡಕ್ಕೆ ಮತ್ತೊಂದು ವ್ಯತಿರಿಕ್ತ ರನ್ನನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಓವರಲ್ಲಿ ಕೇವಲ 6 ರನ್ಗಳನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ಕಬಳಿಸಿದ್ದ ಅಜರ್ ಕೊಂಚ ದುಬಾರಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ವಂಚಿಸಿ ನುಗ್ಗಿದ ಚೆಂಡು ಗೂಟ ರಕ್ಷಕನ ಕೈ ಸೇರಿ ಚುಕ್ಕಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಅದರ ಖಾತೆಯ 3ನೇ ಎಸೆತ ಮತ್ತೊಮ್ಮೆ ವಿಫಲತೆಯನ್ನ ಅನುಭವಿಸ್ತಾ ಇದ್ದಾರೆ ಕಿರಣ್. 1 ಸಿಕ್ಸರ್ 1 ಬೌಂಡರಿಯನ್ನು ಒಳಗೊಂಡ ಕಿರಣ್ ಅವರ ವೈಯಕ್ತಿಕ ಖಾತೆಯಲ್ಲಿ 13 ರನ್ಗಳು. 3 ಬೌಲ್ಡ್. ಕಿರಣ್ ಅವರನ್ನು ವಂಚಿಸಿ ನುಗ್ಗಿದ ಚೆಂಡು ಸೀದಾ ವಿಕೆಟ್ಗೆ ಕ್ಲೀನ್ ಬೌಲ್ಡ್ ಮೂಲಕ ಕಿರಣ್ ಅವರ ವಿಕೆಟ್ನ ಪತನವನ್ನು ಕಾಣ್ತಾ ಇದ್ದೀವಿ. ವೈಯಕ್ತಿಕ ಖಾತೆಯಲ್ಲಿ 1 ಸಿಕ್ಸರ್ 1 ಬೌಂಡರಿಯನ್ನು ಒಳಗೊಂಡ 13 ರನ್ಗಳೊಂದಿಗೆ ಕಿರಣ್ ಪೆವಿಲಿಯನ್ಗೆ
ತೆರವಾದ ಸ್ಥಾನವನ್ನ ತುಂಬಲು ಸ್ವತಃ ನಾಯಕ ಕಣಕ್ಕಿಳಿತಾ ಇದ್ದಾರೆ. ಎದೆ ಸಂಖ್ಯೆ 55ರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಕ್ಲೈನ್. ಒಂದು ವಿಶೇಷ ಸೂಚನೆ, ಮುಂದೆ ನಡೆಯುವ ಎಲ್ಲಾ ಪಂದ್ಯಾಟಗಳು 4 ಓವರ್ಗೆ ಸೀಮಿತವಾಗಲಿರಲಿಕ್ಕಿದೆ. ದಯವಿಟ್ಟು ಗಮನಿಸಿ, 10 ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಸಮಯದ ಅಭಾವ ಇರೋದ್ರಿಂದ ಈ ಮೂಲಕ ಈ ಮಧ್ಯೆ ವಿಕೆಟ್ ಪತನವನ್ನು ಕಾಣ್ತಾ ಇದ್ದೀವಿ. ಹಿಟ್ ವಿಕೆಟ್ ಮುಖಾಂತರ ಸಕ್ಲೈನ್ ಅವರು ಶೂನ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವನು ಯಾರು ಗೋಪಾಲ ಹಿಟ್ ವಿಕೆಟ್ ತಾನೆ ನೀನು ಗೌರವ ತೆರವಾದ ಸ್ಥಾನವನ್ನ ತುಂಬಲು ವಸೀಂ ಕ್ರೀಸ್ಗಿಳಿತಾ ಇದ್ದಾರೆ. ಅಜರ್ ಮತ್ತೆ ದಾಳಿಯಲ್ಲಿ ಮತ್ತೊಂದು ಚುಕ್ಕಿ ಎಸೆದ ಮುಖಾಂತರ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ದೀವಿ. 3ನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 25, 5 ವಿಕೆಟ್ ನಷ್ಟಕ್ಕೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದಂತಹ ಜೋಡಿದಾರ್ ಹರೀಶಣ್ಣ ಅವರ ಮಾಲೀಕತ್ವದ ತಂಡ HK11 ಬಹಳಷ್ಟು ಘಟಾನುಘಟಿ ಆಟಗಾರರು ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ಈ ಮಧ್ಯೆ ಖ್ಯಾತಮಾರನ ಹಳ್ಳಿ ಮಹೇಶ್ ಅವರ ಕಪ್ತಾನರ ಕಾಣಿಸ್ಕೊಳ್ತಾ ಇದ್ದಾರೆ HK11 ನಲ್ಲಿ. ಸಂಜಯ್ ದಾಳಿಯಲ್ಲಿ ಸಂಜಯ್ ಟು ಇಜಾನ್ ಅತ್ತಾಕರ್ಷಕ ಶೈಲಿಯ ಹೊಡೆತ, 1 ರನ್ ಪೂರ್ತಿ. 2ನೇ ಓಟಕ್ಕಾಗಿ ಯತ್ನ, ಇಲ್ಲಿ ರನ್ ಔಟ್ ಆಗುವ ಸಂಭವ. ತಾಂತ್ರಿಕ ಕಾರಣಗಳಿಗಾಗಿ ಅಂಪೈರ್ ನಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ, ಮುಂದೆ ನಡೆಯುವ ಎಲ್ಲ ಪಂದ್ಯಾಟಗಳು 4 ಓವರ್ಗೆ ಸೀಮಿತವಾಗಿರಲಿಕ್ಕಿದೆ. 1 ಓವರ್ ಪವರ್ ಪ್ಲೇಯೊಂದಿಗೆ 4 ಜನ ಬೌಲರ್ಗಳಿಗೆ ಮಾತ್ರ ಅವಕಾಶ. ಮತ್ತೆ ದಾಳಿಯಲ್ಲಿ ಸಂಜಯ್ ಮತ್ತೊಂದು ಬಲವಾದ ಹೊಡೆತ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಕ್ಯಾಚ್ ಆಗುವ ಸಂಭವವನ್ನು ಕೈ ಚೆಲ್ತಾ ಇದ್ದಾರೆ. 2ನೇ ಬಾರಿಗೆ ರನ್ ಔಟ್ ಆಗುವ ಸಂಭವವನ್ನು ಕೂಡ ಕೈ ಚೆಲ್ತಾ ಇದ್ದಾರೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಜಂಟಿ ರನ್ಗಳ ಪೂರ್ತಿ, 2 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 29ಕ್ಕೆ ಏರ್ತಾ ಇದೆ. 4ನೇ ಓವರ್ 3ನೇ ಎಸ್ತ ಚಾಲ್ತಿಯಲ್ಲಿ, 5ನೇ ಓವರ್ನ 3ನೇ ಎಸ್ತ ಚಾಲ್ತಿಯಲ್ಲಿ ದಾಳಿಗಾಗಿ ಸಂಜಯ್ ಕಣದಲ್ಲಿ, ಸಂಜಯ್ ಖಾತೆಯ 3ನೇ ಎಸ್ತ ಚಾಲ್ತಿಯಲ್ಲಿ. ಸಂಜಯ್ ಟು ಈಶಾನ್, 1 ರನ್. 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 30ರ ಗಡಿಯನ್ನು ದಾಟ್ತಾ ಇದೆ. ಸ್ಟ್ರೈಕ್ನಲ್ಲಿ ವಸೀಂ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಕ್ಯಾಚ್ ಆಗುವ ಸಂಭವ. ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ದೇಶದ ರಕ್ಷಕರು ಇಲ್ಲಿ. ಈ ಮಧ್ಯೆ ಅಂಪೈರ್ ಫಸ್ಟ್ ಬೌನ್ಸ್ ನ ಮೊದಲನೇ ಇನ್ನಿಂಗ್ಸ್ ನ ಕೊನೆ ಎಸ್ತ ಮಾತ್ರ ಬಾಕಿ. ಸಂಜಯ್ ಖಾತೆಯ 6ನೆಯ ಎಸೆತ ಚಾಲ್ತಿಯಲ್ಲಿ, ಸ್ಟ್ರೈಕ್ ನಲ್ಲಿ ಇಸಾಮ್, ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಇಲ್ಲೊಂದು ರನ್ ಔಟ್ ಆಗುವ ಸಂಭವ. ಅಂಪೈರ್ ಇಂದ ಔಟ್ ನ ಘೋಷಣೆ. ಯಾವುದೇ ರನ್ಗಳು
ಇಲ್ಲಿ ದಾಂಡಿಗರು ಮೂರನೆಯ ತೀರ್ಪುಗಾರರ ಮೊರೆಯನ್ನ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ಮನವಿಯನ್ನು ಸಲ್ಲಿಸಿರ್ತಾರೆ. ಮನವಿಯನ್ನು ಪುರಸ್ಕರಿಸಿದ ಅಂಪೈರ್ ಡಿಜಿಟಲ್ ರಿವ್ಯೂಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಸಂಜೀವಿನಿ ಟೀಮ್ ಸಂಜೀವಿನಿ ಮತ್ತು ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ. ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ತಂಡದ ಕಪ್ತಾನರು ಶ್ರೀ ಹರೀಶ್ ಅವರು ಹಾಜರಿದ್ದಾರೆ. ಇಲ್ಲಿ ನಾಟ್ ಔಟ್. ಈ ಮಧ್ಯೆ ಒಂಟಿ ರನ್ನ ಸೇರ್ಪಡೆಯನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 32 HK11 ತಂಡಕ್ಕೆ 33 ರನ್ಗಳ ಗುರಿ. ತಿನ್ಬೇಕು ಇವಾಗ ಐಸ್ ಕ್ರೀಮ್ ಇಲ್ಲಿ ಈ ಕಡೆ ಬರಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಟೀಮ್ ಸಂಜೀವಿನಿ ಮತ್ತು ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಟಾಸ್ಗಾಗಿ ಆಹ್ವಾನಿಸುತ್ತಿದ್ದೇವೆ. ಅತಿಥಿಗಳು ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಮತ್ತು ಟೀಮ್ ಸಂಜೀವಿನಿ ಅವರ ಮಧ್ಯೆ ಕಾರ್ಯಕ್ರಮದ ಅತಿಥಿಗಳು ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಟಾಸ್ನಲ್ಲಿ ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಗೆದ್ದುಕೊಂಡು ತಮ್ಮ